सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीय श्वेताश्वतरोपनिषत्। ॐ प्रथमोऽध्यायः। ॐ सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಉಪನಿಷದ್ ಭಾಷ್ಯ, ಉಪನಿಷದ್ ಮಂತ್ರಗಳ ಭಾಷ್ಯ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಉಪೋದ್ಘಾತ ರೂಪವಾಗಿ ಬರೆದಿರತಕ್ಕಂಥ ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಈ ಗ್ರಂಥದಲ್ಲಿ ಏನು ಹೇಳಿದೆ ಅಂತ ಅನ್ನೋದನ್ನ ಭಾಷ್ಯಕಾರರು ಸಂಕ್ಷೇಪವಾಗಿ ಹೇಳಿ ಅದಕ್ಕೆ ಪೂರಕವಾಗಿ ಪ್ರಮಾಣ ವಾಕ್ಯಗಳ ಸುರಿಮಳೆಯನ್ನೇ ವರ್ಷಿಸಿಬಿಟ್ಟಿದ್ದಾರೆ. ಯಾವುದಕ್ಕೆ? ಇಲ್ಲಿ ಗ್ರಂಥದಲ್ಲಿ ಏನು ಹೇಳಿದೆ, ಗ್ರಂಥದ ಒಂದು ತಾತ್ಪರ್ಯ ಏನು ಅನ್ನುವುದನ್ನ ಹೇಳಿ ಅದಕ್ಕೆ ಪೂರಕವಾಗಿ ಪ್ರಮಾಣ ವಾಕ್ಯಗಳನ್ನ ಶ್ರುತಿ ಸ್ಮೃತಿ ಪುರಾಣಗಳಿಂದ ತೆಗೆದುಕೊಂಡು ಇಲ್ಲಿ ಆ ಒಂದು ಪ್ರಮಾಣ ವಾಕ್ಯವನ್ನ ಇಲ್ಲಿ ಹೇಳಿದ್ದಾರೆ. ಆ ಭಾಗವನ್ನು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಏನ್ ಹೇಳಿದ್ರು? ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮಸ್ವರೂಪ ಹೇಗಿದೆ ಅಂದರೆ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ, ನಿರ್ವಿಶೇಷ, ಸದಾಶಾಂತ, ಯಾವತ್ತಿಗೂ ಕೂಡ ದ್ವೈತದ ಸಂಬಂಧವೇ ಇಲ್ಲದ ಏಕಮೇವಾದ್ವಿತೀಯವಾದ ತತ್ವ. ಮತ್ತೆ ಆ ತತ್ವವೇ ನಾನಾಗಿದ್ದೇನೆ ಎಂಬುದು ಅಥವಾ ಎಂಬ ಜ್ಞಾನವು ಅದೇ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು. ಈ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡವನಿಗೆ ಫಲ ಏನು ಅಂದ್ರೆ ಸಂಸಾರದಿಂದ, ದ್ವೈತಾತ್ಮಕವಾದ ಈ ಸಂಸಾರದಿಂದ ವಿಮುಕ್ತಿ ಅಂತ ಹೇಳಿದ್ರು. ಇದು ಸ್ವಾಭಾವಿಕವಾದದ್ದು, ಆತ್ಮಸ್ವರೂಪ ಅಂತಕ್ಕಂಥದ್ದು. ಯಾವ ಒಂದು ಶೇಷವಾಗಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾವುದೇ ದ್ವೈತ ವಸ್ತುವಾಗಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ಒಂದೇ ತತ್ವ, ಏಕಮೇವ ದ್ವಿತೀಯವಾದ ತತ್ವ ಇದೆಯೋ ಆಗ ಎಲ್ಲಿಯ ದ್ವಂದ್ವ ಮತ್ತೆ ಎಲ್ಲಿಯ ಬಂಧನ ಅಂತ ಹೇಳಿ ಇಷ್ಟಾದರೂ ಸಹ ವಸ್ತು ಸ್ಥಿತಿ ಏನಾಗಿದೆ? ಇಲ್ಲ, ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ, ಎಷ್ಟೋ ಸಂಕಟಗಳನ್ನು ಅನುಭವಿಸ್ತಾ ಇದ್ದೇವೆ. ಯಾತಕ್ಕೆ? ನಮ್ಮ ಸ್ವರೂಪವೇ, ಪರಮಾರ್ಥ ಸ್ವರೂಪವೇ ಹೀಗೆ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ, ನಿರ್ವಿಶೇಷವಾಗಿ ಏಕಮೇವಾದ್ವಿತೀಯವಾಗಿದ್ದರೂ ಕೂಡ ಯಾಕೆ ನಮಗೆ ಹೀಗೆ ಆಗ್ತಾ ಇದೆ? ಈ ಕಷ್ಟ ಪರಂಪರೆಯನ್ನೇ ಅನುಭವಿಸ್ತಾ ಇದ್ದೀವಲ್ಲ ನಾವು. ದ್ವೈತಾತ್ಮಕವಾದ ಈ ಜಾಲದಲ್ಲಿ ಸಿಲುಕಿಕೊಂಡ್ಬಿಡಿ. ಯಾಕೆ ಅಂತಂದ್ರೆ ಇದಕ್ಕೆ ಹೇಳ್ತಾರೆ, ಇದು ಅವಿದ್ಯಾ, ಅಜ್ಞಾನ ಅಂತಕ್ಕಂಥ. ಏನು ನೋಡಪ್ಪ, ನಿನ್ನ ಸ್ವರೂಪ ಏನಿದೆ ಅಂತ ಅನ್ನೋದನ್ನ ಸರಿಯಾಗಿ ತಿಳಿಯದೇ ಇರುವುದು. ಅದನ್ನೇ ನಾವು ಇಲ್ಲಿ ಅವಿದ್ಯಾ, ಅಜ್ಞಾನ
ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದು ಈ ಅವಿದ್ಯೆ ಅಂತ ಇದೆಯಲ್ಲ, ಇದು ನಿನ್ನ ಪರಮಾರ್ಥ ಸ್ವರೂಪವನ್ನ, ನಿನ್ನ ಅಂತ ಹೇಳ ಪ್ರತಿಯೊಬ್ಬರ ಪರಮಾರ್ಥ ಸ್ವರೂಪವನ್ನ ಯಥಾವತ್ತಾಗಿ ತಿಳಿಯುವುದಕ್ಕೆ ಇದೇ ಅಡ್ಡಿಯಾಗಿದೆ. ಯಾವುದು? ಈ ಒಂದು ಅವಿದ್ಯೆ, ಅಜ್ಞಾನ ಅಂತಕ್ಕಂಥದ್ದು. ಇದು ಎಲ್ಲಿ ಯಾರನ್ನು ಆಶ್ರಯಿಸಿಕೊಂಡಿದೆ? ಇದು ಆತ್ಮನನ್ನೇ ಆಶ್ರಯಿಸಿಕೊಂಡಿದೆ. ಈ ಅವಿದ್ಯ ಯಾವ ವಿಷಯದಲ್ಲಿ ಅಂತಂದ್ರೆ ತನ್ನ ವಿಷಯದಲ್ಲಿ ಅಷ್ಟೆ. ಇಲ್ಲೇ ಆಶ್ರಯಿಸಿಕೊಂಡಿದ್ದು ಈ ವಿಷಯದಲ್ಲೇ ಅವಿದ್ಯೆ ಅಂತಕ್ಕಂಥದ್ದು ನಮಗಿದೆ. ಆದ್ದರಿಂದ ನಾವು ಮುಕ್ತರಾಗುವುದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಮುಕ್ತ ಸ್ವರೂಪರೇ ಆಗಿದ್ದರೂ ಕೂಡ ಅದರ ಒಂದು ಅನುಭವಕ್ಕೆ ಅಡ್ಡಿಯಾಗಿರತಕ್ಕಂತಹ ಈ ಅಡಚಣೆ ಇದೆಯಲ್ಲ, ಅದನ್ನ ತೆಗೆದು ಹಾಕಬೇಕು ಅಷ್ಟೇ. ನಾವು ಹೊಸದಾಗಿ ಮುಕ್ತರಾಗಬೇಕಾಗೇನೂ ಇಲ್ಲ. ನಾವು ಹೊಸದಾಗಿ ಮುಕ್ತರಾಗಬೇಕೇನೂ ಇಲ್ಲ. ನಾವು ಸ್ವತಃ ಸಿದ್ಧವಾದ ತತ್ವ. ಹೀಗಿರುವಾಗ ಏನು? ಈ ಅಡ್ಡಿಯನ್ನು ನಾಶಪಡಿಸ್ಕೊಳ್ಬೇಕು. ಅಡ್ಡಿಯನ್ನು ನಾಶಪಡಿಸಿಕೊಂಡರೆ ನಮ್ಮ ಸ್ವರೂಪ ನಮಗೆ ಅರ್ಥವಾಗುತ್ತೆ, ಮುಕ್ತರಾದವು. ಇದಕ್ಕೇನು? ಇದೇ ಬ್ರಹ್ಮಾತ್ಮ ಜ್ಞಾನ ಅಂತಕ್ಕಂಥದ್ದು. ಇನ್ನೊಂದು ವಿಚಾರ ಹೇಳಿದ್ರು, ಬ್ರಹ್ಮಾತ್ಮ ಜ್ಞಾನದಿಂದ ನಾವು ಮುಕ್ತರಾಗಬೇಕು. ಅಂದರೆ ಬ್ರಹ್ಮಾತ್ಮ ಜ್ಞಾನಕ್ಕೂ ಮುಕ್ತತೆಗೂ ಕಾಲಾಂತರ ಏನಾರು ಇದೆಯೇ ಅಂದ್ರೆ ಯಾವ ಕಾಲಾಂತರವೂ ಇಲ್ಲ. ಬ್ರಹ್ಮಾತ್ಮ ಜ್ಞಾನವನ್ನು ಪಡ್ಕೊಂಡ ಅಂತ ಅಂದ್ರೂ ಒಂದೇ, ಮುಕ್ತಿಯನ್ನು ಹೊಂದಿದ ಅಂತಂದ್ರೂ ಒಂದೇ ಅಂತ ಹೇಳಿ, ಈ ಒಂದು ಈ ಬ್ರಹ್ಮಜ್ಞಾನ ಇದೆಯಲ್ಲ, ಅದರಿಂದ ಮಾತ್ರ ಅಮೃತತ್ವ ಪ್ರಾಪ್ತಿ. ಯಾಕೆಂದ್ರೆ ಅಡ್ಡಿ ಆಗಿರೋದನ್ನು ಕಳೆಯೋದನೆ. ಅಡ್ಡಿ ಆಗಿರೋದು ಅವಿದ್ಯ. ಅವಿದ್ಯಕ್ಕೆ ವ್ಯತಿರಿಕ್ತವಾದದ್ದು, ವಿರೋಧವಾಗಿರ್ತಕ್ಕಂಥದ್ದು ಯಾವುದು? ಅವಿದ್ಯೆಗೆ ವಿದ್ಯೆ. ವಿದ್ಯೆ ಏನು? ಅದೇ ಆತ್ಮೈಕತ್ವ ವಿದ್ಯೆ. ಸೊ ಹೀಗೆ ಆ ಆತ್ಮೈಕತ್ವ ವಿದ್ಯೆಯಿಂದ ಮಾತ್ರ ಅಮೃತತ್ವ ಎಂಬುದಾಗಿ ಎಲ್ಲ ಉಪನಿಷತ್ತುಗಳು ಹೇಳ್ತಾ ಇವೆ ಅಂತ ಹೇಳಿಬಿಟ್ಟು, ಈಗ ಅಷ್ಟು ಹೇಳಿದ್ರೆ ಸಾಲೋದಿಲ್ಲ. ನೋಡಿ, ಎಲ್ಲ ಉಪನಿಷತ್ತುಗಳು ಅಷ್ಟೇ ಅಲ್ಲ. ಉಪನಿಷತ್ತುಗಳು ಅಂದ್ರೇನು? ಶ್ರುತಿಗಳು. ಶ್ರುತಿ ಅಷ್ಟೇ ಅಲ್ಲ, ಸ್ಮೃತಿ. ಸ್ಮೃತಿ ಅಷ್ಟೇ ಅಲ್ಲ, ಪುರಾಣಗಳು. ಶ್ರುತಿ, ಸ್ಮೃತಿ, ಪುರಾಣ ಎಲ್ಲವೂ ಕೂಡ ಇದನ್ನೇ ಹೇಳ್ತಾ ಇರತಕ್ಕಂಥದ್ದು. ಯಾವುದನ್ನ? ಈ ಒಂದು ಬ್ರಹ್ಮಜ್ಞಾನಾದೇವ ಅಮೃತತ್ವ ಪ್ರಾಪ್ತಿ ಎಂಬತಕ್ಕಂಥದ್ದನ್ನ. ಇದು ಎಲ್ಲಿ ಹೇಳಿದ್ದಾರೆ? ಎಲ್ಲ ಕಡೆಯಲ್ಲೂ ಹೇಳಿದ್ದಾರೆ. ಅದು ಎಲ್ಲಿ? ಅಂದ್ರೆ ಅದನ್ನ ಉದ್ದಕ್ಕೂ ಹೇಳ್ತಾ ಇದ್ದಾರೆ. ಈಗ ಈ ಭಾಗದಲ್ಲಿ ನಾವು ಎಲ್ಲಿವರ ನೋಡಿದ್ವಿ? ಶ್ರುತಿ ವಾಕ್ಯಗಳನ್ನ ಪ್ರಮಾಣವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ನಮ್ಗೆ ಕಂಡು ಬಂತು. ಶ್ರುತಿ ವಾಕ್ಯಗಳ ಪ್ರಮಾಣ ವಾಕ್ಯ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ, ಇವತ್ತು ನಾವು ನೋಡ್ಬೇಕಾದ್ದು ಸ್ಮೃತಿ ವಾಕ್ಯಗಳು. ನೋಡಿ, ಶ್ರುತಿಯಲ್ಲಷ್ಟೇ ಇದನ್ನ ಹೇಳಿಲ್ಲ. ಏನು? ಆತ್ಮಜ್ಞಾನದಿಂದ ಮಾತ್ರ ಮೋಕ್ಷ ಪ್ರಾಪ್ತಿ ಅಂತ ಶ್ರುತಿ ಮಾತ್ರ ಹೇಳಿಲ್ಲ, ಸ್ಮೃತಿಯಲ್ಲಿಯೂ ಹೇಳಿದ್ದಾರೆ ಅಂತ ಹೇಳಿ ಸ್ಮೃತಿಯಲ್ಲಿ ಎಲ್ಲಿ ಹೇಳಿದ್ದಾರೆ ಅಂದ್ರೆ, ಮೊಟ್ಟ ಮೊದಲು ಸ್ಮೃತಿ ತಕ್ಷಣ ಮೊಟ್ಟ ಮೊದಲು ನಮ್ಮ ಸ್ಮೃತಿಗೆ ಬರತಕ್ಕಂಥದ್ದು ಯಾವುದು? ಭಗವದ್ಗೀತೆ. ಇಲ್ಲಿ ಆ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಹೇಳಿ, ವಾಕ್ಯವನ್ನು ಹೇಳಿ, ತಮ್ಮ ಸಿದ್ಧಾಂತಕ್ಕೆ ಪೂರಕವಾಗಿ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಇಲ್ಲಿ ಒಂದೊಂದಾಗಿ ನೋಡಿ, ಇವತ್ತಿನ ಭಾಗ ಅದು. ಮೊದಲನೆಯ ಪ್ರಮಾಣ ವಾಕ್ಯ ಮೊಟ್ಟ ಮೊದಲ 2ನೇ ಅಧ್ಯಾಯದಲ್ಲೇ ಬರತಕ್ಕಂಥದ್ದು. ಇದನ್ನೆಲ್ಲ ನಾವು ನೋಡಿದ್ದೇವೆ. ಆದ್ದರಿಂದ ಇದಕ್ಕೆ ಜಾಸ್ತಿ ವಿವರಣೆ ಅಂತಂತೇನೋ ಕೊಡದೆ, ಕೇವಲ ಅರ್ಥ ನಾವು ತಿಳ್ಕೊಂಡು ಮುಂದೆ ಹೋಗ್ಬಿಟ್ರೆ ಸಾಕು. ಅದು ಗೊತ್ತಿದೆ, ನಾವು ಓದ್ರೆ ಗೊತ್ತಾಗತ್ತೆ. ಆದ್ರೆ ಯಾರಾದ್ರೂ ಗೊತ್ತಿಲ್ಲದೆ ಇದ್ರೆ ಅವ್ರಿಗೂ ಆದ ಸಂಕ್ಷೇಪ ಅಷ್ಟೆ, ಆ ಪದಕ್ಕೆ ಅರ್ಥ ಅಷ್ಟು ಮಾತ್ರ ತಿಳ್ಕೊಂಡು ಮುಂದೆ ಹೋಗೋಣ. ಮೊಟ್ಟ ಮೊದಲನೆಯ ಶ್ಲೋಕ ಹೇಳ್ತಾ ಇದ್ದೆ ನೋಡಿ. ಓಂ ಬುದ್ಧಿಯುಕ್ತೋ ಜಹಾತಿಹ ಉಭೇ ಸಕೃತ ದುಷ್ಕೃತೆ. ಬುದ್ಧಿಯುಕ್ತ
ಇಹ ಜಹಾತಿ ಕಿಂ ಯಾವುದನ್ನ ಅಂತಂದ್ರೆ ಸುಕೃತ ದುಷ್ಕೃತ ಉಭಯ ಸುಕೃತ ದುಷ್ಕೃತೆ ಬುದ್ಧಿಯುಕ್ತ ಅಂದ್ರೆ ಬುದ್ಧಿಯಿಂದ ಕೂಡಿದವನು ಅಂದ್ರೆ ಏನು ಜ್ಞಾನದಿಂದ ಕೂಡಿದವನು ಅಂದ್ರೆ ಜ್ಞಾನಿ ಆತ್ಮೇಕತ್ವ ಜ್ಞಾನಿ ಆದವನು ಏನು ಇಹ ಈಗಲೇ ಇಲ್ಲೇ ಬದುಕಿರುವಾಗಲೇ ಉಭಯ ಸುಕೃತ ದುಷ್ಕೃತೆ ಅಂದ್ರೆ ಈ ಎರಡು ಸಕೃತ ದುಷ್ಕೃತ ಪುಣ್ಯ ಮತ್ತೆ ಪಾಪ ಎರಡನ್ನೂ ಕೂಡ ಜಹಾತಿ ಮೀರಿದವನಾಗಿ ಬಿಡುತ್ತಾನೆ, ದಾಟಿದವನಾಗಿ ಬಿಡುತ್ತಾನೆ. ಯಾವಾಗ ಇಹ ಬುದ್ಧಿಯುಕ್ತೋ ಜಹಾತಿಹ ಉಭಯ ಸುಕೃತ ದುಷ್ಕೃತೆ ಪುಣ್ಯ ಪಾಪ ಎರಡನ್ನೂ ಕೂಡ ಮೀರಿದವನಾಗಿ ಬಿಡುತ್ತಾನೆ, ಅಂದ್ರೆ ಮೋಕ್ಷವನ್ನು ಪಡೆಯುತ್ತಾನೆ. ಪುಣ್ಯ ಪಾಪ ಅನುಭವಿಸುವುದಕ್ಕೆ ಕರ್ಮ ಮಾಡಬೇಕು. ಕರ್ಮ ಮಾಡೋದು ಯಾವುದರಿಂದ? ಅವಿದ್ಯೆಯಿಂದ. ಯಾತಕ್ಕೆ? ನಾನು ಹುಟ್ಟಿದ್ದೇನೆ ಅಂತಕ್ಕಂಥದ್ದು ಮೊಟ್ಟ ಮೊದಲನೆಯ ಒಂದು ಆ ಸ್ವರೂಪ, ಅವಿದ್ಯಾ ಸ್ವರೂಪ. ಅಲ್ಲಿಂದ ಮೊದಲಾಯಿತು ಎಲ್ಲಪ್ಪ ಒಂದು. ಸೊ ಹೀಗೆ ಇದೊಂದು ಗೀತಾ ವಾಕ್ಯ. ಮುಂದೆ ಹೇಳ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ವಾ ಮನೀಷಿಣಃ ಜನ್ಮ ಬಂಧ ನಿರ್ಮುಕ್ತ ಪದಂ ಗಚ್ಚಂತ್ಯ ನಾಮಯಂ ಅಂತ ಹೇಳಿ ಇದು ಕೂಡ ಎರಡನೇ ಅಧ್ಯಾಯ ಬರ್ತಕ್ಕಂಥದ್ದು. ಏನು ಕರ್ಮಜಂ ಫಲಂ ಬುದ್ಧಿಯುಕ್ತ. ನೋಡಿ ಹಿಂದಿನ ಶ್ಲೋಕದಲ್ಲೂ ಬುದ್ಧಿಯುಕ್ತ ಅಂತ ಹೇಳಿದ್ರು, ಇಲ್ಲೂ ಕೂಡ ಬುದ್ಧಿ ಅಂದ್ರೆ ಬುದ್ಧಿಯಿಂದೊಡಗೂಡಿದವನು ಅಂದ್ರೆ ಜ್ಞಾನಿ ಏನ್ ಮಾಡ್ತಾನೆ? ಕರ್ಮಜಂ ಫಲಂ ತ್ಯಕ್ವ ಅಂದ್ರೆ ಈ ಕರ್ಮದಿಂದ ಉಂಟಾಗಬಹುದಾದಂತಹ ಫಲಗಳನ್ನ ತ್ಯಕ್ವ ಅಂದ್ರೆ ತ್ಯಜಿಸಿ ತ್ಯಾಗ ಮಾಡಿ. ಯಾತಕ್ಕೆ ತ್ಯಾಗ ಮಾಡ್ತಾನೆ ಅಂದ್ರೆ ಯಾವುದೇ ಸಾಧನಗಳಿಂದ ಸಾಧನೆಯನ್ನ ಮಾಡಿ ಪಡೆದುಕೊಂಡ ಒಂದು ಫಲ ಅಂತ ಏನಿದೆಯಲ್ಲ ಅದು ಯಾವತ್ತೂ ಕೂಡ ಅನಿತ್ಯ. ಏನು ಯಾವುದೋ ಒಂದು ಸಾಧನೆ ಮಾಡ್ದ, ಆ ಸಾಧನೆಯಿಂದ ಸಾಧ್ಯವಾಯಿತು ಯಾವುದೋ ಫಲ ಸಾಧ್ಯವಾಯಿತು. ಹೀಗೆ ಸಾಧನ ಸಾಧ್ಯವಾದ ಫಲ ಏನಾಗುತ್ತೆ? ಯಾವತ್ತೂ ಕೂಡ ಅನಿತ್ಯವಾದದ್ದೇ. ಯತ್ ಕೃತಕಂ ತದನಿತ್ಯಂ. ಯಾವುದು ಕೃತಕ ಅಂದ್ರೆ ಮಾಡಿರೋದು, ಏನೋ ಒಂದು ಸಾಧನೆ ಮಾಡಬೇಕು, ಮಾಡಿ ಪಡ್ಕೊಂಡಂತ ಎಲ್ಲವೂ ಕೂಡ ಅನಿತ್ಯ. ಇದನ್ನ ತಿಳಿದು ಜನ್ಮ ಬಂಧ ವಿಧಿರ್ಮುಕ್ತ. ಜನ್ಮ ಬಂಧ ಅಂದ್ರೇನು? ಜನ್ಮ ಬಂಧ ಒಂದೇ ಅಲ್ಲ, ಜನ್ಮ ಅಂತ ಯಾವಾಗ ಇಲ್ವೋ ಆ ಜನ್ಮ ಬಂಧನದಿಂದ ಮುಕ್ತನಾದ ಅಂದ್ರೆ ಮೃತ್ಯು ಬಂಧನದಿಂದಲೂ ಮುಕ್ತನಾದ ಅಂತ. ಯಾಕೆ? ಜನ್ಮ ಇದ್ದವಂತಾರೆ, ಜನ್ಮ ಆದ್ಮೇಲೆ ಮೃತ್ಯು ಬರಬೇಕು. ಮತ್ತೆ ಅವನು ಮೃತ್ಯು ಮರಣ ಹೊಂದ ಮೇಲೆ ತಾನು ತಿರುಗಿ ಹುಟ್ಟಬೇಕು. ಎರಡು ಒಂದಕ್ಕೊಂದು ಸಂಬಂಧ. ಆದ್ರಿಂದ ಎರಡನ್ನೂ ತಗೋಬೇಕಿಲ್ಲಿ. ಜನ್ಮ ಬಂಧ ಅಂದ್ರೆ ಜನ್ಮ ಮರಣ ಬಂಧ ವಿಧಿರ್ ಮುಕ್ತ ಅಂತ ಅರ್ಥ. ಜನ್ಮ ಮರಣ ಬಂಧನದಿಂದ ಬಿಡಿಸಿಕೊಂಡು ಏನು ಅನಾಮಯಂ ಪದಂ ಗಚ್ಚಂತಿ. ಅನಾಮಯ ಯಾವ ದ್ವಂದ್ವದ ಸಂಬಂಧವೇ ಇಲ್ಲದ ಏನು ಅನಾಮಯ ಅಂದ್ರೆ ಎಡರು ತೊಡರು ಕಷ್ಟ ಕಾರ್ಪಣ್ಯ ಎಲ್ಲಾ ಷಡೂರ್ಮಿಗಳು ಇವು ಯಾವುದು ಇಲ್ಲದೆ ಇರತಕ್ಕಂಥ ಆಮಯ ಅಂದ್ರೆ ಇವೆಲ್ಲ ಷಡೂರ್ಮಿಗಳು. ಇವುಗಳ ಇಲ್ಲದೆ ಇರ್ತಕ್ಕ ಅರಾಮಯ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯನ್ನ ಪಡೆಯುತ್ತಾನೆ ಅಂತ ಹೇಳಿದ್ರು. ಆಮೇಲೆ ಸರ್ವಂ ಜ್ಞಾನ ಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಸರ್ವಂ ಜ್ಞಾನ ಪ್ಲವೇನೈವ ಸರ್ವಂ ವೃಜಿನಂ ಅಂದ್ರೆ ಎಲ್ಲ ಇದು ಬರೀ ಪಾಪ ಪುಣ್ಯ ಅಂತ ಹೇಳಿ ಬಂದೇ ಹೇಳಿದ್ದಾರೆ. ಇದೇನು ಪಾಪ ಅಂತ ಹೇಳಿದಾಗ ಪುಣ್ಯನೂ ತಗೋಬೇಕು, ಪುಣ್ಯ ಅಂತ ಹೇಳಿದಾಗ ಪಾಪನೂ ತಗೋಬೇಕಷ್ಟೆ. ಎರಡನ್ನೂ ಕೂಡ ದ್ವಂದ್ವ. ಹೀಗೆ ಸರ್ವಂ ವೃಜಿನಂ. ವೃಜಿನಂ ಅಂತಂದ್ರೆ ಪುಣ್ಯ ಪಾಪ ಫಲೇ ಅಂತ ಅಷ್ಟೆ ದ್ವಿವಚನ. ಎಲ್ಲ ಪುಣ್ಯ ಪಾಪಗಳ ಫಲವನ್ನೂ ಕೂಡ ಏನ್ ಮಾಡ್ತಾನವನು? ಜ್ಞಾನ ಪ್ಲವೇನೈವ. ಜ್ಞಾನವೆಂಬ ಪ್ಲವ ಅಂದ್ರೆ ದೋಣಿ. ಆ ದೋಣಿಯಿಂದ ಇವನು ಸಂತರಿಷ್ಯತಿ ದಾಟಿ ಬಿಡುತ್ತಾನೆ, ದಾಟಿದವನಾಗಿ ಆಗುತ್ತಾನೆ. ಎಲ್ಲಿಂದ? ಯಾವುದರಿಂದ? ಜ್ಞಾನ ಪ್ಲವೇನೈವ. ಇದೆಲ್ಲ ಯಾತಕ್ಕೆ ಉದಾಹರಣೆ ಕೊಡ್ತಾ ಇದ್ದದು?
ಜ್ಞಾನಾದೇವತು ಕೈವಲ್ಯಂ ಎಂಬುದಾಗಿ ಎಲ್ಲ ಶ್ರುತಿ ಸ್ಮೃತಿ ಪುರಾಣಗಳು ಕೂಡ ಏಕಕಂಠದಿಂದ ಸಾರುತ್ತಿವೆ ಅಂತ ಹೇಳಿದ್ರಲ್ಲ ಪ್ರತಿಜ್ಞೆ, ಅದಕ್ಕೆ ಪೂರಕವಾಗಿ ಪ್ರಮಾಣ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಬರೀ ಪ್ರಮಾಣ ವಾಕ್ಯ ಅಷ್ಟೇ, ಈ ಭಾಗ ಇನ್ನು ತುಂಬಾ ಇದೆ ಪ್ರಮಾಣ. ಬೇರೆ ನೋಡೋಣ ಆಯ್ತಾ. ಮತ್ತೆ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ, ಸರ್ವ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಜ್ಞಾನಾಗ್ನಿ, ಈ ಜ್ಞಾನವೆಂಬ ಅಗ್ನಿಯು ಭಸ್ಮಸಾತ್ ಕುರುತೆ ಅಂದ್ರೇನು, ಬೂದಿಗೆ ಸಮನಾಗಿ ಮಾಡಿಬಿಡುತ್ತದೆ, ಬೂದಿಯನ್ನಾಗಿ ಮಾಡಿಬಿಡುತ್ತದೆ. ಯಾವುದು ಜ್ಞಾನಾಗ್ನಿ ಅಂತಕ್ಕಂಥದ್ದು. ಎಲ್ಲ ಏನು ಜ್ಞಾನಾದೇವತ ಕೈವಲ್ಯಂ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಹೇಳ್ತಕ್ಕಂಥ ಭಾಗಗಳಿವೆಲ್ಲ. ಮತ್ತು ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ, ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಈ ಒಂದು ಆತ್ಮೈಕತ್ವ ಜ್ಞಾನ ಅಂತಿದೆ, ಇದನ್ನ ತಿಳಿದುಕೊಂಡು ಬುದ್ಧಿಮಾನ್ ಬುದ್ಧಿಮಾನವನು ಸ್ಯಾತ್ ಅದೇನ್ ಮಾಡ್ತಾನೆ, ಕೃತಕೃತ್ಯ ಅವನು ಕೃತಕೃತ್ಯನಾಗಿ ಬಿಡುತ್ತಾನೆ. ಅಲ್ಲೇ ಅರ್ಜುನನೇ ಅವನು ಕೃತಕೃತ್ಯನಾಗಿ ಬಿಡುತ್ತಾನೆ, ಇದನ್ನ ತಿಳಿದವನು ಅಂತ ಹೇಳಿ ಜ್ಞಾನೋಪದೇಶವನ್ನು ಹೇಳ್ತಾನೆ. ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ, ತಥೋ ಮಾಂ ತತ್ವತೋ ಜ್ಞಾತ್ವಾ, ಆದ್ದರಿಂದ ತತ್ವತಃ ಮಾಂ ಜ್ಞಾತ್ವಾ, ಹೀಗೆ ತತ್ವದಿಂದ ವಸ್ತು ಪರಮಾರ್ಥ ರೂಪದಿಂದ ತತ್ವವನ್ನು ತಿಳಿದವನಾಗಿ, ಮತ್ತು ವಿಶತೆ ತದನಂತರಂ, ಮಾಂ ವಿಶತೆ ತದನಂತರಂ, ಅವನು ನನ್ನನ್ನೇ ಪ್ರವೇಶಿಸಿ ಬಿಡುತ್ತಾನೆ, ನನ್ನ ಸ್ವರೂಪವನ್ನೇ ಹೊಂದಿಬಿಡುತ್ತಾನೆ ಅಂತ. ತದನಂತರ ಅದಾದ ಮೇಲೆ ಸರ್ವೇಷಾಮಪಿ ಚೈತೇಷಾಂ ಆತ್ಮಜ್ಞಾನಂ ಪರಂ ಸ್ಮೃತಂ, ಈ ಎಲ್ಲ ಈ ಬೇಕಾದಷ್ಟು ಈ ವಾಕ್ಯಗಳಿವೆ, ಬೇಕಾದ ಸಾಧನಗಳಿವೆ. ಈ ಎಲ್ಲ ಸಾಧನಗಳಿದೆಯಲ್ಲ, ಈ ಎಲ್ಲ ಸಾಧನೆಗಳಿಗಿಂತಲೂ ಕೂಡ ಈ ಒಂದು ಆತ್ಮಜ್ಞಾನ ಸಾಧನ ಅಂತ ಇದೆಯಲ್ಲ, ಈ ಸಾಧನ ಅಂತ ಹೇಳ್ತಕ್ಕಂಥದ್ದು ಉಪಚಾರಕ್ಕೋಸ್ಕರ. ಆತ್ಮಜ್ಞಾನ ಇದೆಯಲ್ಲ, ಅದು ಪರಂ ಸ್ಮೃತಂ, ಅತ್ಯಂತ ಹೆಚ್ಚಿನದು ಎಂದು ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿದೆ. ಸ್ಮೃತಿಗಳಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಿನದು ಇದು ಆತ್ಮಜ್ಞಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ತದ್ಯಗ್ರ್ಯಂ ಸರ್ವ ವಿದ್ಯಾನಾಂ ಪ್ರಾಪ್ಯತೆ ಹ್ಯಮೃತಂ ಯತಃ, ತದ್ಧಿ ಅಗ್ರ್ಯಂ ಸರ್ವ ವಿದ್ಯಾನಾಂ ಅಗ್ರ್ಯಂ, ಇದು ಇದೇ ಅಲ್ವೇ, ಯಾವುದು ಈ ಆತ್ಮಜ್ಞಾನ ಅಂತಕ್ಕಂಥದ್ದೇ ಅಲ್ವೇ ಸರ್ವ ವಿದ್ಯಾನಾಂ, ಎಲ್ಲ ಜ್ಞಾನಗಳಿಗೂ ಕೂಡ ಅಗ್ರ್ಯಂ ಮೊದಲ ಸ್ಥಾನದಲ್ಲಿರತಕ್ಕಂಥದ್ದು, ಏನು ಮುಖರ ಸ್ಥಾನದಲ್ಲಿ ಇರತಕ್ಕಂಥದ್ದು, ಎಲ್ಲದಕ್ಕೂ ಮುಂದೆ ಇರತಕ್ಕಂಥದ್ದು ಪರಂ. ತದ್ಯಗ್ರ್ಯಂ ಸರ್ವವಿದ್ಯಾನಾಂ, ಮತ್ತು ಪ್ರಾಪ್ಯ, ಯಾತಕ್ಕೆ ಇದು ಎಲ್ಲದಕ್ಕಿಂತ ಮುಂದೆ ಇರತಕ್ಕಂಥದ್ದು, ಮೊದಲಿರತಕ್ಕಂಥದ್ದು ಯಾತಕ್ಕೆ ಅಂದರೆ ಪ್ರಾಪ್ಯತೆ ಅಮೃತಂ, ಇವನು ಅಮೃತವನ್ನು ಹೊಂದಿಬಿಡುತ್ತಾನಾದ್ದರಿಂದ. ಯಾವುದರಿಂದ? ಈ ವಿದ್ಯೆಯಿಂದ. ಆದ್ದರಿಂದ ಈ ವಿದ್ಯೆ ಆತ್ಮವಿದ್ಯೆ ಅಂತಕ್ಕಂಥದ್ದು ಎಲ್ಲ ವಿದ್ಯೆಗಳಿಗೂ ಕೂಡ ಅಗ್ರಸ್ಥಾನದಲ್ಲಿ ಇದೆ ಅಂತ ಹೇಳಿ, ಪ್ರಾಪ್ಯೈ ತತ್ಕೃತ ಕೃತ್ಯೋ ಹಿ ದ್ವಿಜೋ ಭವತಿ ನಾನ್ಯಥ, ಇದನ್ನ ಪಡೆದವನು ಕೃತಕೃತ್ಯ ಮತ್ತೆ ದ್ವಿಜ ಅಂತಕ್ಕಂಥವನಾಗ್ತಾನೆ, ಅವನು ಜ್ಞಾನಿಯಾಗಿ ತಿಳಿದವನಾಗ್ತಾನೆ ಅಂತ. ನ ಅನ್ಯಥ, ಇದನ್ನ ಬಿಟ್ಟು ಬೇರೆ ಮಾರ್ಗ ಅಂತ ಯಾವುದೂ ಇಲ್ಲ. ಅಂದ್ರೆ ಜ್ಞಾನಾದೇವದು ಕೈವೇಲೆ ಮತ್ತೆ ಸಿದ್ಧ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ಮೃತಿ ವಾಕ್ಯ ಹೇಳ್ತಾ ಇದ್ದಾರೆ, ಶ್ರುತಿ ವಾಕ್ಯ ಹೇಳಾಯ್ತು, ಸ್ಮೃತಿ ವಾಕ್ಯ ಹೇಳ್ತಾ ಇದ್ದಾರೆ. ಮತ್ತೆ ಏವಂ ಯಃ ಸರ್ವಭೂತೇಷು ಪಶ್ಯತ್ಯಾತ್ಮಾನಮಾತ್ಮನ ಸರ್ವಸಮತಾಮೇತ್ಯ ಬ್ರಹ್ಮಾಭ್ಯೇತಿ ಸನಾತನಂ. ಏವಂ ಹ್ಯ ಸರ್ವಭೂತೇಷು, ಈ ರೀತಿಯಾಗಿ ಯಾವನು ಎಲ್ಲ ಭೂತಗಳಲ್ಲಿಯೂ ಕೂಡ ಪಶ್ಯತಿ ಆತ್ಮಾನಂ, ಆತ್ಮನಂ ಎಲ್ಲ ಭೂತಗಳಲ್ಲಿಯೂ ಕೂಡ ತನ್ನನ್ನೇ ಕಾಣುತ್ತಾನ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶ. ಅದೇ ಇಲ್ಲಿ ಹೇಳ್ತಕ್ಕಂಥದ್ದು. ಹೀಗೆ ಅವನು ಸಹ ಸರ್ವ ಸಮತಾಮೇತ್ಯ,
ಅವನು ಸರ್ವ ಸಮತಾ ಭಾವವನ್ನ ಪಡೆದುಕೊಂಡು ಬ್ರಹ್ಮಾಭ್ಯೇತಿ ಸನಾತನಂ. ಈ ಸನಾತನವಾಗಿರತಕ್ಕಂತಹ ಅಂದ್ರೇನು? ಮೊಟ್ಟ ಮೊದಲಿನಿಂದ ಇಲ್ಲಿ ಹಿರಣ್ಯ ಗರ್ಭ ಬ್ರಹ್ಮನಿಂದ ಹೇಳಿದ್ರು ಇಲ್ಲಿಯವರೆಗೂ ಕೂಡ ಎಲ್ಲರೂ ಏನನ್ನ ಹೇಳಿದ್ದಾರೋ ಅದು, ಆ ಒಂದು ಗತಿ ಅಂತ ಏನ್ ಹೇಳಿದ್ದಾರೋ ಅದನ್ನ ಅವನು ಪಡೆಯುತ್ತಾನೆ. ಸರ್ವಸಮತಾಮಿತಿ ಬ್ರಹ್ಮಾಭ್ಯೇತಿ ಪಡಿತಾನೆ. ಮತ್ತು ಸಮ್ಯಕ್ ದರ್ಶನ ಸಂಪನ್ನ ಕರ್ಮಭಿರ್ನ ನಿಬದ್ಧತೆ. ಯಾವಾಗ ಇವನು ಸಮ್ಯಕ್ ದರ್ಶನವನ್ನು ಪಡೆದುಕೊಂಡು ಬಿಡುತ್ತಾನೆಯೋ ಆಗ ಇವನು ಕರ್ಮಗಳಿಂದ ಇವನು ನಿಬದ್ಧತೆ ಬದ್ಧನಾಗುವುದಿಲ್ಲ. ಕರ್ಮಭಿರ್ನ ನಿಬದ್ಧತೆ ಬದ್ಧನಾಗುವುದಿಲ್ಲ. ಇವನ ಕರ್ಮಗಳು ಏನೂ ಮಾಡಲಾರವು ಅಂತ. ದರ್ಶನೇನ ವಿಹೀನಸ್ತು ಸಂಸಾರಂ ಪ್ರತಿಪದ್ಯತೆ. ಇನ್ನು ದರ್ಶನೇನ ವಿಹೀನಸ್ತು ಅಂದ್ರೆ ಇದಕ್ಕಿಂತ ಭಿನ್ನವಾಗಿ, ದರ್ಶನ ಅಂತಂದ್ರೆ ಈ ಒಂದು ಶ್ರುತಿ ವಾಕ್ಯ ಏನ್ ಹೇಳಿದೆ ಅದು, ಅದನ್ನ ಹಾಗೆ ಅದನ್ನು ಕಂಡುಕೊಳ್ಳದವನು ಸಂಸಾರಂ ಪ್ರತಿಪದ್ಯತೆ. ಏನ್ ಗತಿ? ಸಂಸಾರ ಅಷ್ಟೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದ್ದು. ಮತ್ತೆ ಕರ್ಮಣ ಬದ್ಧತೆ ಜಂತುರ್ ವಿದ್ಯೆಯಾಚ ವಿಮುಚ್ಯತೆ ತಸ್ಮಾತ್ ಕರ್ಮನ ಕುರ್ವಂತೆ ಯತಯ ಪಾರದರ್ಶಿನಃ. ಕರ್ಮಣ ಬದ್ಧತೆ ಎಲ್ಲ ಜಂತುಗಳು, ಹುಟ್ಟಿದ ಎಲ್ಲ ಪ್ರಾಣಿಗಳು ಕೂಡ ಯಾವ್ಯಾವ್ದು ಹುಟ್ಟಿದೆಯೋ ಭೂತಗಳು ಎಲ್ಲ ಅವೆಲ್ಲವೂ ಕೂಡ ಏನಾಗಿದೆ? ಕರ್ಮಣ ಬದ್ಧತೆ, ಕರ್ಮದಿಂದ ಇವನು ಬಂಧಿಸಲ್ಪಡುತ್ತಾನೆ, ಬದ್ಧನಾಗಿ ಬಿಡುತ್ತಾನೆ. ಕರ್ಮ ಮಾಡ್ತು ಯಾತಕ್ಕೆ? ಮುಕ್ತನಾಗೋದಕ್ಕಲ್ಲ. ಕರ್ಮ ಮಾಡ್ದಾದ್ರೆ ಏನೋ ಬದ್ಧನಾದ ಅಂತ ಅರ್ಥ. ಏನ್ ಮಾಡ್ದ? ಏನು ಬದ್ಧನಾದ? ಹೇಗೆ ಬದ್ಧನಾದ ಅಂದ್ರೆ ಯಾವುದೋ ಕರ್ಮ ಮಾಡ್ತಾರೆ, ಒಳ್ಳೆಯ ಕರ್ಮ ಮಾಡ್ಬಿಡ್ತಾರೆ, ಆಗ ಬದ್ಧನ. ಅಯ್ಯೋ, ಒಳ್ಳೆ ಕರ್ಮ ಮಾಡಿದ್ರೆ ಬದ್ಧನಾದ ಹೇಗೆ ಸ್ವಾಮಿ? ಒಳ್ಳೆ ಪುಣ್ಯ ಸಂಪಾದನೆ ಮಾಡಿಬಿಟ್ಟ. ಪುಣ್ಯ ಸಂಪಾದನೆ ಮಾಡಿದ ಮೇಲೆ ಪುಣ್ಯವನ್ನು ಅನುಭವಿಸೋಕ್ಕೋಸ್ಕರ ಜನ್ಮ ತಾಳಬೇಕು. ಜನ್ಮ ಅಂತ ತಾಳದ ಮೇಲೆ ಏನೋ ಕರ್ಮಫಲ ಸುಖ ಅನುಭವಿಸ್ತಾನೆ. ಆಮೇಲಿಂದ ಏನ್ ಮಾಡ್ತಾರೆ? ತಿರ್ಗಾ ಮರಣ. ಆ ಸುಖದ ಕಾಲ ಹೋಯ್ತು, ಇನ್ನೊಂದು ದುಃಖದ ಕಾಲ ಬಂತು. ಕರ್ಮದ ಹಣೆ ಬರ ಅಷ್ಟೆ. ಆದ್ದರಿಂದ ತಸ್ಮಾತ್ ಕರ್ಮನ ಕುರುವಂತಿ, ಆದ್ದರಿಂದ ಕರ್ಮಗಳನ್ನು ಮಾಡುವುದಿಲ್ಲ ಯಾರವರು? ಯತಯ ಪಾರದರ್ಶಿನಃ. ಯತಿಗಳು, ಸರ್ವಸಂಗ ಪರಿತ್ಯಾಗಿಗಳು ಪಾರದರ್ಶಿನಃ. ಮತ್ತೇನು? ಪಾರ ಅಂದ್ರೆ ಆಚೆಯ ದಡವನ್ನು ಕಂಡುಕೊಂಡಿರ್ತಕ್ಕಂಥವರು. ಅದೇನು? ಸಂಸಾರ ಸಾಗರದ ಆಚೆಯ ದಡವನ್ನು ಕಂಡುಕೊಂಡಿರ್ತಕ್ಕಂಥವರು ಅವರೇನು ಕರ್ಮವನ್ನೇ ಮಾಡುವುದಿಲ್ಲ. ಇಲ್ಲಿ ಕರ್ಮವನ್ನೇ ಮಾಡುವುದಿಲ್ಲ ಅಂದ್ರೆ ಏನ್ರಿ? ಸೋಮಾರಿಗಳಾಗಿ ಸುಮ್ಮನೆ ಕೂತ್ಕೊಂಡಿರ್ತಾರಂದ್ರೆ ಇಲ್ಲ, ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾರೆ ಅವರು. ಆದರೆ ಕರ್ತೃತ್ವ ಬುದ್ಧಿಯೇ ಇಲ್ಲದೆ ಮಾಡ್ತಾ ಇದ್ದಾರೆ ಅಷ್ಟೇ. ಯಾವಾಗ ಕರ್ತೃತ್ವ ಬುದ್ಧಿಯೇ ಇಲ್ಲವೋ ಯಾರಿಗೆ ಬರ್ಬೇಕು ಫಲ? ನಾನು ಮಾಡ್ತಾ ಸಂಕಲ್ಪ ನಾವು ಮಾಡ್ತೀವ ದೇವಸ್ಥಾನಕ್ಕೆ ಹೋದ್ರೆ, ಏನು ಎಲ್ಲ ಹೇಳ್ಬಿಟ್ಟು ಏನು ಎಲ್ಲ ಹೇಳ್ಬಿಡೋದು ಮಾಡ್ಬಿಟ್ಟು ಸರ್ವ ಸನ್ಮಂಗಳಾವಾಪ್ತ್ಯರ್ಥಂ, ಇದಕ್ಕೋಸ್ಕರ ಏನು? ಏತತ್ ಕರ್ಮ ಅಥವಾ ಅರ್ಚನ ಪೂಜಾ, ಏತತ್ ಪೂಜಾ ಇದು ಇಮಾಂ ಪೂಜಾ ಕಾರೈಷ್ಯೆ ಮಾಡಿಸ್ತೇನೆ ಅಂತ ಮಾಡುದು. ಯಾರು? ನಾನು ಮಾಡುದು. ಹಾಗೆ ಕರ್ತೃತ್ವ ಇಟ್ಕೊಂಡು ಮಾಡಿದಾಗ ಪುಣ್ಯ ಪಾಪಕ್ಕೆ ಬದ್ಧರಾಗ್ತಾನೆ. ಇವನೇನ್ ಮಾಡ್ತಾನೆ? ಕರ್ಮ ಮಾಡೋದಿಲ್ಲ ಅಂದ್ರೆ ಕರ್ತೃತ್ವ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ಮಾಡ್ತಾ ಇಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅಂತ ಅರ್ಥವಲ್ಲ. ಆಮೇಲೆ ಜ್ಞಾನಂ ನಿಶ್ಚಯ ಸಂಪ್ರಾಹು ವೃದ್ಧ ನಿಶ್ಚಯದರ್ಶಿನಃ. ಜ್ಞಾನವನ್ನ ನಿಶ್ಚಯ ಜ್ಞಾನವನ್ನ ಅಭ್ಯುದಯ ನಿಶ್ಚಯಸ ಅಂತ. ಅಭ್ಯುದಯ ಅಂತಂದ್ರೆ ಪುನಃ ಸಂಸಾರಕ್ಕೆ ತಳ್ಳತಕ್ಕಂಥದ್ದು. ನಿಶ್ಚಯಸ ಅಂದ್ರೆ ಸಂಸಾರದಿಂದ ಆಚೆಗೆ ಹೋಗತಕ್ಕಂಥ. ಇದೇನು? ಯಾವ ಸಂಸಾರಕ್ಕೂ ಸಿಲುಕದೆ ಇರುವಂತೆ ಮಾಡುವುದು ಯಾವುದದು? ಜ್ಞಾನ. ಅದನ್ನು ಹೇಳ್ತಾರೆ ಯಾರು? ವೃದ್ಧಾಹ ನಿಶ್ಚಯದರ್ಶಿನಃ. ವೃದ್ಧಾಹ ಅದೇನು? ಜ್ಞಾನ ವೃದ್ಧರಾಗಿರತಕ್ಕಂಥವರು, ತಿಳಿದವರು, ಪಂಡಿತರು. ಏನು? ನಿಶ್ಚಯದರ್ಶಿನಃ. ಏನು? ಎಲ್ಲ ಉಪನಿಷತ್ತುಗಳ ಸಾರವನ್ನು, ವೇದಗಳ ಸಾರವನ್ನು ಇದೇ
ಎಂಬುದಾಗಿ ನಿಶ್ಚಯ ಮಾಡಿಕೊಂಡಿರುವಂತವರು ಅವರು ಏನ್ ಹೇಳ್ತಾರೆ? ಜ್ಞಾನ ನಿಶ್ಚಯ ಸಂಪ್ರಾಹು. ಜ್ಞಾನ ಒಂದನ್ನೇ ನಿಶ್ಚಯಸ ಅಂತ ಹೇಳ್ತಾರೆ. ನಿಶ್ಚಯಸ ಅಂತ ಹೇಳೋದಕ್ಕೆ ಇನ್ಯಾವುದು ಬೇರೆ ಇಲ್ಲ, ಜ್ಞಾನ ಒಂದನ್ನು ಬಿಟ್ಟು. ಇನ್ನೆಲ್ಲ ಏನಾಗಿದೆ? ಅಭ್ಯುದಯ ಹೇಳ್ಬೋದು ಬೇಕಾದಷ್ಟು. ಏನೋ ಮಾಡ್ತಾನೆ ಅಭ್ಯುದಯ ಆಗುತ್ತೆ, ಅದು ನಿಶ್ಚಯಸ ಆಗಲ್ಲ ಅಂತ ಹೇಳಿ. ತಸ್ಮಾತ್ ಜ್ಞಾನೇನ ಶುದ್ಧೇನ ಮುಚ್ಯತೆ ಸರ್ವಪಾತಕೈ. ಆದ್ದರಿಂದ ಶುದ್ಧವಾದ ಜ್ಞಾನ ಅಂದ್ರೆ ಇನ್ನೇನಿಲ್ಲ, ಜ್ಞಾನ ಶುದ್ಧ ಅಶುದ್ಧ ಅಂತ ಇಲ್ಲ. ಶುದ್ಧೇನ ಜ್ಞಾನೇನ ಅಂದ್ರೆ ಇಲ್ಲಿ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮದ ಯಥಾರ್ಥ ಜ್ಞಾನದಿಂದ ಅಂತ ಅರ್ಥ. ಯಥಾರ್ಥ ಜ್ಞಾನದಿಂದ ಸರ್ವ ಪಾತಕೈ ಮುಚ್ಯತೆ, ಎಲ್ಲ ಪಾತಕಗಳಿಂದಲೂ, ಪಾತಕ ಇಲ್ಲೂ ಅಷ್ಟೇ, ಪುಣ್ಯಪಾತ ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿ ಬಿಡುತ್ತಾನೆ. ಮತ್ತೆ ಏವಂ ಮೃತ್ಯುಂ ಜಾಯಮಾನಂ ವಿದಿತ್ವ ಜ್ಞಾನೇನ ವಿದ್ವಾಂಸ್ ತೇಜ ಅಭ್ಯೇತಿ ನಿತ್ಯಂ ನ ವಿದ್ಯತೆ ಎನ್ನಥ ಇತಸ್ಯ ಪಂಥಾಃ ತಂ ಮತ್ವಾ ಕವಿರಾಸ್ತೆ ಪ್ರಸನ್ನಃ. ತಂ ಮತ್ವಾ ಅದನ್ನ ತಿಳಿದುಕೊಂಡು, ಕವಿ ಅಂದ್ರೆ ಈ ಕವಿ ಅಂದ್ರೆ ಜ್ಞಾನಿ ಅಂತಲೇ ಅರ್ಥ ಇಲ್ಲಿ, ಕ್ರಾಂತದರ್ಶಿ. ಆ ಕ್ರಾಂತದರ್ಶಿಯಾದ ಜ್ಞಾನಿಯು ಪ್ರಸನ್ನನಾಗುತ್ತಾನೆ. ಮಾಡ್ಕೊಂಡು ಏವಂ ಮೃತ್ಯುಂ ಜಾಯಮಾನಂ ವಿದಿತ್ವ ಅಂದ್ರೆ ಹುಟ್ಟು ಸಾವು ಇವೆಲ್ಲವನ್ನೂ ಕೂಡ ತಿಳಿದುಕೊಂಡು, ಮೃತ್ಯು ಸನ್ನಿಹಿತ ಎಲ್ಲ, ಮೃತ್ಯು ಮತ್ತೆ ಹುಟ್ಟು ಸಾವು ಎಲ್ಲರನ್ನ ತಿಳ್ಕೊಂಡ. ಯಾತರಿಂದ ಅಂತ ತಿಳ್ಕೊಂಡ, ತಪ್ಪು ತಿಳುವಳಿಕೆಯಿಂದ ಅಂತ ತಿಳ್ಕೊಂಡ. ಏನಾಯ್ತು? ತಪ್ಪು ತಿಳುವಳಿಕೆ ಕಳ್ಕೊಂಡ, ಮುಕ್ತನಾದ. ಹೀಗೆ ಅದನ್ನ ವಿದಿತ್ತ ತಿಳ್ಕೊಂಡು ಜ್ಞಾನೇನ ವಿದ್ವಾಂಸ್ ತೇಜ ಅಭ್ಯೇತಿ ನಿತ್ಯಂ. ಆ ಒಂದು ಪರಮಾರ್ಥ ಜ್ಞಾನದಿಂದ ಆ ಒಂದು ನಿತ್ಯವಾದ ಒಂದು ಜ್ಞಾನ ತೇಜ ಶಕ್ತಿ ಸ್ವರೂಪ, ಜ್ಞಾನ ಸ್ವರೂಪವಾದನ್ನು ಪಡೆದುಕೊಂಡು ಮತ್ತು ಏನ್ ಮಾಡ್ತಾರೆ? ನ ವಿದ್ಯತೆ ಅನ್ಯಥಾ ತಸ್ಯ ಇದನ್ನ ಬಿಟ್ಟು ಅನ್ಯಥಾ ಬೇರೆಯ ಪಂಥ ದಾರಿ ಅಂತಕ್ಕಂಥದ್ದು ಅವನಿಗಿಲ್ಲ. ಆದ್ದರಿಂದ ಇದನ್ನ ತಿಳಿದುಕೊಂಡು ಅವನು ಪ್ರಸನ್ನನಾಗುತ್ತಾನೆ. ಪ್ರಸನ್ನ ಅಂದ್ರೇನು? ಯಾವ ಒಂದು ದ್ವಂದ್ವಗಳ ಸಂಬಂಧವೂ ಇಲ್ಲದೆ ಇರತಕ್ಕಂಥ ಮನಸ್ಸಿನ ಸ್ಥಿತಿ. ಹಾಗಿದ್ರೂ ತಾನೆ ಪ್ರಸನ್ನನಾಗೋದು. ಪ್ರಸನ್ನೋ ಚೇತಸೋ ಹ್ಯಾಶು ಅಂತ ಅಲ್ಲೂ ಹೇಳಿದಾರಲ್ಲ, ಅದನ್ನೇ ಅದೇ ಹೇಳ್ತಾ ಇದ್ದಾರೆ. ಮತ್ತು ಕ್ಷೇತ್ರಜ್ಞೇಶ್ವರ ಜ್ಞಾನಾತ್ ವಿಶುದ್ಧಿ ಪರಮಾಮತ ಅಯಂತು ಪರಮೋ ಧರ್ಮೋ ಯದ್ಯೋಗೇನಾತ್ಮದರ್ಶನಂ. ಇದು ಅಷ್ಟೆ, ವಿಶುದ್ಧಿ ಪರಮಾಮತ. ವಿಶುದ್ಧಿ ಮೇಲೆ ಇದೇನು? ಜ್ಞಾನಕ್ಕೆ ಸಂಬಂಧಪಟ್ಟ ಜ್ಞಾನದ ಒಂದು ವಾಚ್ಯವೇ ಆಗಿರ್ತಕ್ಕಂಥ ಎಲ್ಲ ಇದು ಪರಮಾಮತ. ಅಯಂತು ಪರಮೋ ಧರ್ಮೋ, ಇದೇ ಪರಮಧರ್ಮ. ಧರ್ಮ ಅಂದ್ರೆ ಏನು? ಯಾವುದನ್ನ ಮಾಡಬೇಕೋ ಅದು ಧರ್ಮ, ಮಾಡಬೇಕಾದದ್ದು ಧರ್ಮ. ಇದನ್ನೇ ಮಾಡ್ಬೇಕು, ಇನ್ನೇನು ಬೇರೆ ಏನು ಮಾಡಬೇಕಾದಿಲ್ಲ. ಯದ್ ಯೋಗೇನ ಆತ್ಮದರ್ಶನಂ. ಯಾವುದು ಅಂದ್ರೆ ಯೋಗದಿಂದ. ಯೋಗದಿಂದ ಅಂದ್ರೆ ಏನು? ಈ ಯೋಗದಿಂದ ಅಂದ್ರೆ ಯಾವುದೋ ಈ ಪಾತಂಜಲ ಯೋಗ ಅಂತ ಆಗಲಿ ಅಥವಾ ಇನ್ಯಾವುದೋ ಯೋಗ ಅಂತ ತಿಳಿಯಬಾರದು. ಯೋಗ ಅಂತಂದ್ರೆ ಜ್ಞಾನ ಅಷ್ಟೆ. ಯೋಗ ಸನ್ಯಸ್ತಮಾತ್ಮಾನಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ಅಂತ ಹೇಳಿದ್ದಾರಲ್ಲ, ಅದು ಯೋಗ ಸನ್ಯಸ್ತ ಕರ್ಮಾಣಂ ಅಂತಂದ್ರೇನು? ಜ್ಞಾನ ಸನ್ಯಸ್ತ ಕರ್ಮಾಣಂ ಅಂತ ಅರ್ಥ ಭಾಷೆ ಬರೆದಿರತಕ್ಕಂಥದ್ದು. ಯೋಗ ಅಂದ್ರೆ ಜ್ಞಾನ, ಇನ್ನೇನಿಲ್ಲ. ಹೀಗೆ ಇಲ್ಲಿ ಯದ್ಯೋಗ ಮಾತ್ರ ಈ ಒಂದು ಯೋಗೇನ ಜ್ಞಾನದಿಂದ ಆತ್ಮದರ್ಶನವನ್ನು ಕಂಡುಕೊಂಡವರು. ಆತ್ಮಜ್ಞ ಶೋಕ ಸಂತೀರ್ಣೋ ನ ಬಿಭೇತಿ ಕುತಶ್ಚನ ಮೃತ್ಯೋ ಸಕಾಶಾನ್ ಮರಣಾತ್ ಅಥವಾ ಅನ್ಯತಾ ಅಥವಾ ಅನ್ಯಕೃತಾತ್ ಭಯಾತ್. ಇನ್ನು ಆತ್ಮಜ್ಞನಾದವನು, ಆತ್ಮವನ್ನು ತಿಳಿದುಕೊಂಡವನು ಏನ್ ಮಾಡ್ತಾನೆ? ಶೋಕ ಸಂತೀರ್ಣೋ ಅಂದ್ರೆ ಶೋಕ ಸಾಗರವನ್ನ ದಾಟಿ ಬಿಡ್ತಾನೆ. ನ ಬಿಭೇತಿ ಕುತಶ್ಚನ, ಅವನು ಯಾವುದಕ್ಕೂ ಕೂಡ ಹೆದರುವವನಲ್ಲ. ಯಾಕೆ?
ಆ ಒಂದು ಸಾಗರವನ್ನು ದಾಟಿ ಬಿಟ್ಬಿಟ್ಟಿದ್ದಾರೆ. ಹೌದ್ ತಾನೆ? ಎಂಥ ಸಾಗರ ಅದು? ದ್ವಂದ್ವಾತ್ಮಕವಾದ ಸಂಸಾರ. ಯಾವಾಗ ದ್ವಂದ್ವ ಇಲ್ವೋ ಭಯ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ದ್ವಿತೀಯಾದ್ವೈ ಭಯಂ ಭವತಿ. ಅವನ ಭಯ ಇಲ್ವೇ ಇಲ್ಲ. ಹೀಗೆ ನ ಬಿಭೇತಿ ಕುತಶ್ಚ ಮೃತ್ಯೋ ಸಕಾಶಾತ್ ಮರಣ ಅಥವಾ ಅನ್ಯಕೃತ ಅಂದ್ರೆ ಮೃತ್ಯುವಿನ ಭಯವಾಗಲಿ ಅಥವಾ ಬೇರೆ ಯಾವುದರಿಂದಲೂ ಉಂಟಾದ ಭಯವಾಗಲಿ ಯಾವುದೂ ಇರೋದಿಲ್ಲ. ಯಾಕೆ? ನನಗೆ ಮರಣವೂ ಇಲ್ಲ, ನನಗೆ ಜನ್ಮವೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಇವನು. ಯಾವ ಜನ್ಮ ಮರಣ ಅಂತ ಇಲ್ವೋ ಅದ್ರ ಮಧ್ಯೆ ಬರತಕ್ಕಂಥದ್ದು ಇವೆಲ್ಲ ಅವೆಲ್ಲಿರುತ್ತೆ, ಯಾವುದು ಇರೋದಿಲ್ಲ ಅಂತ ಹೇಳಿ ಭಯವಂತೂ ಇರೋದಿಲ್ಲ ಅಂತ ಹೇಳಿ ಇದು ನ ಜಾಯತೆ ಮ್ರಿಯತೆ ನ ಬದ್ಧೋ ನ ಜಾಯತೆ ಮ್ರಿಯತೆ ನ ಬದ್ಧೋ ಕ್ಷಮಿಸ್ಬೇಕು. ನ ಜಾಯತೆ ನ ಮ್ರಿಯತೆ ನ ಬದ್ಧೋ ನ ಚ ಘಾತಕ ನ ಬದ್ಧೋ ಬಂಧಕಾರೀವ ನ ಮುಕ್ತೋ ನ ಚ ಮೋಕ್ಷದಃ ಅಂತಕ್ಕಂಥದ್ದು. ನ ಜಾಯತೆ ನ ಮ್ರಿಯತೆ, ಇವರು ಹುಟ್ಟೂ ಇಲ್ಲ, ತಾವೂ ಇಲ್ಲ, ಏನಿಲ್ಲ. ನ ವಧ್ಯೋವ, ಇವನು ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ. ಮತ್ತು ನಚ ಘಾತಕ, ಇವನು ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ. ಮತ್ತು ಇವನು ಯಾರನ್ನು ಕೂಡ ಕೊಲ್ಲುವುದಕ್ಕೂ ಕೊಲ್ಲುವುದಕ್ಕೂ ಇಲ್ಲ. ಭಗವದ್ಗೀತೆ ಬರುತ್ತಲ್ಲ ಅದೇ ರೀತಿ. ಮತ್ತು ನ ಮುಕ್ತೋ ನ ಚ ಮೋಕ್ಷತಃ. ಇನ್ನು ಹೀಗಿರುವಾಗ ಇವನು ಓಹೋ ಈಗ ನಾನು ಮುಕ್ತನಾದೆ ಅಂತಕ್ಕಂಥದ್ದು ಇಲ್ಲ. ಈಗ ನಾನು ಮುಕ್ತನಾದ ಏನಾಗುತ್ತೆ, ಓ ಹಿಂದೆ ಇರ್ಲಿಲ್ಲ ಈಗ ಮುಕ್ತನಾದ ಅಂತ ಬಂದ್ಬಿಡುತ್ತೆ. ಇಲ್ಲ, ಯಾವತ್ತೂ ಕೂಡ ಮುಕ್ತ ಸ್ವರೂಪನೇ. ನಾನು ನೀನು ಅಂತಲ್ಲ, ಪ್ರತಿಯೊಂದು ಪ್ರಾಣಿಯೂ ಅಷ್ಟೇ ಯಾವತ್ತಿಗೂ ಮುಕ್ತ ಸ್ವರೂಪವೇ. ಆದ್ದರಿಂದ ಮುಕ್ತಿಯನ್ನ ಹೊಸದಾಗಿ ಪಡ್ಕೊಳ್ಬೇಕಾದ್ದಿಲ್ಲ. ಮತ್ತು ಓಹೋ ಇದು ಮುಕ್ತಿಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಶಾಸ್ತ್ರ ಇದೆಯಲ್ಲ, ಅದೂ ಇಲ್ಲ, ಯಾವುದೂ ಇಲ್ಲ. ಮತ್ತು ಪುರುಷ ಪರಮಾತ್ಮಾತು ಯದತೋ ಅನ್ಯದಸಚ್ಚತತ್ ಯದತೋ ಅನ್ಯದಸಚ್ಚತತ್. ಪುರುಷ ಪರಮಾತ್ಮಾತು, ಈ ಪುರುಷ ಇದ್ದಾನಲ್ಲ ಅವನೇ ಪರಮಾತ್ಮ. ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಸ್ವರೂಪ ಅವನದು. ಯದತೋ ಅನ್ಯ, ಇದಕ್ಕಿಂತ ಮಿಗಿಲಾಗಿ ಬೇರೆಯಾಗಿ ಇರ್ತಕ್ಕಂಥದ್ದು ಯಾವುದು, ಅವೆಲ್ಲವೂ ಅನ್ಯತ್ ಅಸಚ್ಚ ತತ್. ಅವೆಲ್ಲವೂ ಕೂಡ ಅನೃತ ಸ್ವರೂಪ, ನಿಜವಾಗಿ ಇರ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇಕಾದಷ್ಟಿದೆ. ಇಲ್ಲಿಗೇನಾಯ್ತು, ಏವಂ ಶ್ರುತಿ ಸ್ಮೃತಿ ಇತಿಹಾಸಾದಿಷು ಜ್ಞಾನಸ್ಯೈವ ಮೋಕ್ಷ ಸಾಧನತ್ವ ಅವಗಮಾತ್ ಯುಜ್ಯತೆ ಏವ ಉಪನಿಷದ್ ಆರಂಭ. ಈ ರೀತಿಯಾಗಿ ಶ್ರುತಿ ಸ್ಮೃತಿ ಇತಿಹಾಸ ಇಷ್ಟು ವಾಕ್ಯನ ಓಡೋದಲ್ಲ, ಇಲ್ಲೆಲ್ಲದರಲ್ಲೂ ಕೂಡ ಜ್ಞಾನಸ್ಯೈವ ಮೋಕ್ಷ ಸಾಧನತ್ವ ಅವಗಮ್ಯ. ಇವೇನು ಜ್ಞಾನವೊಂದರಿಂದಲೇ ಮೋಕ್ಷ, ಜ್ಞಾನವೇ ಮೋಕ್ಷಕ್ಕೆ ಸಾಧನವಾಗಿದೆ ಎಂಬುದನ್ನ ಇವೆಲ್ಲವೂ ಕೂಡ ತಿಳಿಸಿಕೊಡುತ್ತಿರುವುದರಿಂದ, ಇಷ್ಟು ವಾಕ್ಯ ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಇತಿಹಾಸ ಎಲ್ಲ ವಾಕ್ಯ ತಿಳಿಸಿಕೊಡುತ್ತಿರುವುದರಿಂದ ಏನಾಗಿದೆ, ನಾವು ಈ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡುವುದು ಯುಜ್ಯತೆ, ಅತ್ಯಂತ ಸಮಂಜಸವಾಗಿದೆ. ಯಾವುದೋ ಏನು ಇಲ್ಲ ಇದು ವ್ಯರ್ಥ ಅಂತಲ್ಲ, ಅತ್ಯಂತ ಸಮಂಜಸವಾಗಿದೆ. ಯಾಕೆ? ನಮ್ಮ ಎಲ್ಲ ಬಂಧನಕ್ಕೂ ಅಡ್ಡಿಯಾಗಿರ್ತಕ್ಕಂಥ ಒಂದು ಅವಿದ್ಯೆಯಿಂದ ಕಳೀತಾ ಇದೆ ಇದು, ಅದರಿಂದ ಅಂತ ಹೇಳಿ ಮುಂದಿನ ಭಾಗ ಇದೆ. ಮುಂದಿನ ಭಾಗವನ್ನ ನಾಳೆ ನೋಡೋಣ. ಇದು ಉಪೋದ್ಘಾತನೆ ವಿಪರೀತ ಇದೆ, ನೋಡೋಣ ಎಷ್ಟು ಸಾಧ್ಯ ಬೇಗ ಅಷ್ಟು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.